ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನಾವು ರಾಮನ ಬಗ್ಗೆ ತಿಳ್ಕೊಂಡೆವು, ಕೃಷ್ಣನ ಬಗ್ಗೆ ತಿಳ್ಕೊಂಡೆವು, ಶಿವನ ಬಗ್ಗೆ ತಿಳ್ಕೊಂಡೆವು. ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ 4 ವಿಚಾರಗಳನ್ನು ಹೇಳಿದೆ. ನಾನು ಪಂಡಿತನಲ್ಲ. ನಾವು ಇವತ್ತು ಹನುಮನ ಬಗ್ಗೆ ತಿಳ್ಕೊಳ್ಳೋಣ. ಹನುಮ, ಆಂಜನೇಯ, ಹನುಮ, ನೀವೇನೇ ಅನ್ರಿ, ಆ ಗುಡಿ ಇಲ್ಲದ ಊರಿಲ್ಲ ನಮ್ಮ ದೇಶದಲ್ಲಿ. ಎಲ್ಲ ಗ್ರಾಮಗಳಲ್ಲಿ ಹನುಮನ್ ದೇವ್ರ ಗುಡಿ ಕಂಪಲ್ಸರಿ ಇರ್ತದೆ. ಎಲ್ಲ ದೇವತೆಗಳಿಗೆ ಸ್ವಲ್ಪ ವಿಮರ್ಶೆ ಮಾಡ್ತಾರ. ರಾಮನ ಬಗ್ಗೆ ಹೇಳ್ತಾರ, ಸೀತೆಯನ್ನು ವನವಾಸಕ್ಕೆ ಕಳಿಸಬಾರ್ದಿತ್ತು, ಗರ್ಭಿಣಿ ಸ್ತ್ರೀಯನ್ನು ಅಡವಿಗೆ ಕಳಿಸಬಾರ್ದಿತ್ತು, ಸೀತಾ ವಿಯೋಗದಲ್ಲಿ ಲಕ್ಷ್ಮಣ ಮೂರ್ಛಿತ, ರಾಮ ಕಣ್ಣಲ್ಲಿ ನೀರು ತೆಗೆದಿದ್ದಾನ ಅಂತ ಹೇಳ್ತಾರೆ. ಕೃಷ್ಣ ಛಲದಿಂದ ಯುದ್ಧ ಮಾಡಿದ, ಸುಳ್ಳು ಹೇಳಿ ಯುದ್ಧ ಮಾಡಿದ ಕೃಷ್ಣ, ಹಾಗೆ ಮಾಡಬಾರ್ದಿತ್ತು. ದೇವೇಂದ್ರಿಗೂ ಸರಿ ಎಲ್ಲ ದೇವತೆಗಳಿಗೆ ಒಂದಿಲ್ಲ ಒಂದು ರೀತಿ ವಿಮರ್ಶೆ ಮಾಡ್ತಾರ. ಆದ್ರೆ ಹನುಮಂತ ದೇವ್ರ ಬಗ್ಗೆ ಯಾರೂ ವಿಮರ್ಶೆ ಮಾಡೋದಿಲ್ಲ, ಯಾರೂ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಹನುಮಂತ ದೇವ್ರ ಬಗ್ಗೆ ಹೀಗೆ ಮಾಡಬಾರ್ದಿತ್ತು ಅಂತ ಅಂಬೋದೇ ಇಲ್ಲ. ಸಾಕ್ಷಾತ್ ರುದ್ರಾಂಶ ಸಂಭೂತರಾದಂಥ ಆಂಜನೇಯ, ಆತನಲಿಂತ ನಾವು ಪಾಠ ಕಲಿಬೇಕಾಗಿದ್ದು ಕರ್ತವ್ಯ. ನಮ್ಮ ಜೀವನದಲ್ಲಿ ನಮಗೆ ಬಂದಂಥ ಸೇವೆ ಅವಕಾಶನ ಬಿಡಬಾರ್ದು. ಧೈರ್ಯವಾಗಿ ಮುಂದಕ್ಕೆ ಹೋಗ್ಬೇಕು. ಎಲ್ಲದಕ್ಕೂ ನಾನು ಇರ್ತೀನಿ, ನಾ ಮಾಡ್ತೀನಿ, ನೀವು ಯಾರು ಅಂಜಬೇಡ್ರಿ ಅಂತೇಳಿ ಮೊದಲು ತಗೊಂಡು ಬಾಧ್ಯತೆ ತಗೊಂಡು ಕರ್ತವ್ಯಲಿಂತ ನಾವು ಮಾಡಬೇಕು. ಅದು ಹನುಮನ್ನಿಂತ ಕಲಿಬೇಕು. ಧೈರ್ಯ ಹನುಮನ್ನಿಂತ ಕಲಿಬೇಕು. ನೋಡ್ರಿ, ಹನುಮ ಎಷ್ಟು ಧೈರ್ಯವಾನಿದ್ದ ಅಂತಂದ್ರ 100 ಯೋಜನೆ ಹಾರಬೇಕು. ಸೀತಾನ್ವೇಷಣ ಸಲುವಾಗಿ ಹೋಗ್ಬೇಕು. 100 ಯೋಜನೆ ಹಾರಬೇಕು. ಅಲ್ಲಿ ಎಲ್ಲಿ ಹೋಗ್ಬೇಕು? ರಾವಣನು ಇದಕ್ಕೆ ಹೋಗ್ಬೇಕು. ರಾಕ್ಷಸರ ನಗರಿ, ಎಲ್ಲ ರಾಕ್ಷಸರಲ್ಲೆಲ್ಲರೂ 9 ಗ್ರಹಗಳನ್ನು ಹಿಡಿದು ತನ್ನ ಕಾಲಿಗೆ ಪಾಂಟಿಗಳಿಗೆ ಹಾಕೊಂಡಿದ್ದ ಅಂಥ ಬಲಶಾಲಿ ರಾವಣ. ಅಲ್ಲಿ ಹೋಗ್ಬೇಕು. ತಯಾರಾದ, ನಾ ಹೋಗ್ತೀನಿ ಅಂದ. ಯಾರು ಬೇಕಾಗಿಲ್ಲ, ನಾ ಹೋಗ್ತೀನಿ, ಹಾರ್ತೀನಿ ಅಂದ. ಎಷ್ಟು ಧೈರ್ಯ! ಮನುಷ್ಯಗ ಅಧೈರ್ಯ ಆದ್ರೆ, ಮನುಷ್ಯಗ ಭಯ ಹುಟ್ಟಿತ್ತಂದ್ರೆ ನಮ್ಮ ಎಲ್ಲ ಶಕ್ತಿಗಳು ಕುಗ್ಗಿ ಹೋಗ್ಬಿಡ್ತಾವ. ಹನುಮನ್ ದೇವರಲ್ಲಿಂದ ಕಲಿಬೇಕಾಗಿದ್ದು ನಾವು ಧೈರ್ಯ. ನಾನು ಮಾಡ್ತೀನಿ, ಆಗೋದಿಲ್ಲ, ಅಸಾಧ್ಯ, ಇಲ್ಲೇ ಇಲ್ಲ ಅಂಥೇಳಿ. ಇನ್ನೊಂದು, ಹನುಮ ತನ್ನ ಪರಿಚಯ ಹೇಳಕಲ್ಕ. ಹನುಮ ಶೂರ ವೀರ, ಆತ ವಾಯುಪುತ್ರ, ಸೂರ್ಯನ ನುಂಗ್ಲಿಕ್ಕೆ ಹೋಗಿದ್ದ, ಅಂಥ ಬಲಶಾಲಿ ಇರೋಂಥ ಹನುಮ. ಆತನ ಪರಿಚಯ ಕೇಳಿದಾಗ ಎಷ್ಟು ನಮ್ರತೆ, ಎಷ್ಟು ಸಭ್ಯತೆ. ನಾನು ರಾಮ ಭಕ್ತ ಹನುಮ, ನಾನು ರಾಮನ ಸೇವಕ ಹನುಮ ಅಷ್ಟೇ ಹೇಳ್ತಿದ್ದ. ಆತನ ಹಿಂದೆಲ್ಲ ಡಿಗ್ರಿಗಳು ಇವತ್ತು ನಾಳೆ ಕಾರ್ಡ್ಗಳೊಳಗ, ತಮ್ಮ ಲೆಟರ್ ಹೆಡ್ ಒಳಗ ಇದು 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 ಫಲಾನ ಹೇಳ್ತಾ ಆತ ಏನೂ ಹೇಳ್ತಿದ್ದಿಲ್ಲ. ತನಗೆ ಯಾವುದೋ ಪರಿಚಯ ಹೇಳ್ತಿದ್ದಿಲ್ಲ. ನಾನು ರಾಮ ಭಕ್ತ, ನಾನು ರಾಮ ಸೇವಕ ಹನುಮ ಅಷ್ಟೇ. ಅದು ನೋಡ್ರಿ, ಇದನ್ನು ನಾವು ಕಲಿಬೇಕು ಹನುಮನ್ಲಿಂತ. ಆ ಸಾದ್ಗಿ, ಆ ಒಂದು ಸಿಂಪಲಿಸಮ್ ಹನುಮನ್ಲಿಂತ ನಾವು ಕಲಿಬೇಕು. ಹನುಮ ಭಕ್ತರು ಅಷ್ಟು ಸಿಂಪಲ್ ಇರ್ಲಿಕ್ಕೆ ಕಲಿಬೇಕು, ಧೈರ್ಯವಾಗಿರ್ಲಿಕ್ಕೆ ಕಲಿಬೇಕು. 100 ಯೋಜನೆ ಹಾರಿ ಅಲ್ಲಿ ಹೋದ. ಅಲ್ಲಿ ಹೋದಾಗ ಆದಂಥ ಇದು ವಿಶೇಷವಾಗಿ ಯುವಕರಿಗೆ ಈ ಕಥೆ ಬಹಳ ಇದು ಉಪಯೋಗ ಬರ್ತದೆ. ಸುಂದರಕಾಂಡ ರಾಮಾಯಣದಲ್ಲಿ ಈ ಕಥೆ ಬರ್ತದೆ. ಬೆಕ್ಕಿನ ರೂಪದಿಂದ ರಾತ್ರಿಯೆಲ್ಲ ಸೀತಾನ್ವೇಷಣೆ ಮಾಡಿದ. ರಾತ್ರಿ ಆಗಿಬಿಡ್ತು. ನೋಡಿದ್ರೆ ಎಲ್ಲಾ ರಾಕ್ಷಸರು ಮದಿರಾಪಾನ ಮಾಡಿ ಮಲ್ಕೊಂಡು ಬಿಟ್ಟಿದ್ದಾರೆ. ಒಂದೊಂದು ಮನೆಗಳ ಹೋಗಿ ಬೆಕ್ಕಿನ ರೂಪದಿಂದ ಹೋಗಿ ಮೆಲ್ಲಕ್ಕೆ ಸಣ್ಣ ರೂಪ ಆಗಿ ಆ ಗೇಟ್ ಕೆಳಗಲಿಂದ ಹೋಗಿ ಆ ದೊಡ್ಡ ಬಾಗಿಲ ಹಾಕಿಬಿಟ್ಟಿದ್ರು. ಅದ್ರ ಕೆಳಗೆ ಸ್ವಲ್ಪ ಜಾಗ ಇದ್ರೆ ಅದರಲ್ಲಿಂದ ತೂರ್ಕೊಂಡು ಹೋಗಿ ಎಲ್ಲ ಮನೆ 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 ತಿರುಗಿದ. ಎಲ್ಲ ರಾಕ್ಷಸರು ಮದಿರಾಪಾನ ಮಾಡಿ ಮೈ ಮೇಲೆ ಎಚ್ಚರಿಕೆ ಇಲ್ದಂಗೆ ಮಲ್ಕೊಂಡು ಬಿಟ್ಟಿದ್ದಾರೆ. ರಾತ್ರಿ ಎಲ್ಲ ತಿರುಗಿದ. ಸೂರ್ಯೋದಯ ಆಯ್ತು, ಎಲ್ಲಿ ಸೀತಾ ಕಾಣಿಸ್ತಿಲ್ಲ. ಏನ್ ಮಾಡಬೇಕು? ಹೊಸ ಜಾಗ. ಬೆಳಿಗ್ಗೆ ಹನುಮಗೆ ಒಂದು ಆಲೋಚನೆ ಬಂತು. ನಾನು ರಾತ್ರಿ ಬೆಕ್ಕಿನ ರೂಪದಿಂದ ಎಲ್ಲ ಕಡೆ ಹೋಗಿದ್ದೆ, ನಗ್ನ ಸ್ತ್ರೀಯರು ಮಲ್ಕೊಂಡಿದ್ದಾರ, ಅವರು ಗಂಡ ಹೆಂಡತಿ ಸಹವಾಸ ಮಾಡೋದು ನೋಡಿಬಿಟ್ಟೆ. ನನ್ನಿಂದ ಪಾಪ ಆಗಿಬಿಡ್ತು. ನಾನು ಆತ್ಮಹತ್ಯೆ ಮಾಡ್ಕೋಬೇಕು. ನಾ ಬ್ರಹ್ಮಚಾರಿ, ಇಂಥದನ್ನೆಲ್ಲ ನೋಡಬಾರ್ದಿತ್ತು, ನೋಡಿಬಿಟ್ಟೆ ಅಂಥೇಳಿ ಸಮುದ್ರ ದಂಡಿಗೆ ಬರ್ತಾರಂತ ಹನುಮನ್ ದೇವರು. ಒಂದು ಇನ್ನೇನು ಆತ್ಮಹತ್ಯೆ ಮಾಡ್ಕೋಬೇಕು, ನಾನು ಸಮುದ್ರದಲ್ಲಿ ಹೆಗರಿ ನಾನು ಪ್ರಾಣತ್ಯಾಗ ಮಾಡ್ತೀನಿ, ನಾನು ಪಾಪ ಆಯ್ತು ನನ್ನ ಕಡಿಲಿಂದ. ಅವರೆಲ್ಲ ಸಹವಾಸ ಮಾಡ್ತಕ್ಕಂಥದ್ದು, ದಾಂಪತ್ಯ ಜೀವನ ನಡೆಸ್ತಕ್ಕಂಥದ್ದೆಲ್ಲ ನೋಡಿಬಿಟ್ಟೆ. ನಾನು ಬ್ರಹ್ಮಚಾರಿ ನೋಡಬಾರ್ದಿತ್ತು ಅಂತೇಳಿ. ಅವಾಗ ಸೂರ್ಯನಾರಾಯಣ ಆಕಾಶವಾಣಿಯಾಗಿ ಹೇಳ್ತಾರಂತ, ಹನುಮ, ನೀನೇನೂ ಪಾಪ ಮಾಡಿಲ್ಲ. ನಿನ್ನ ತಲೆಯಲ್ಲಿ ಕೇವಲ ಒಂದೇ ಒಂದು ವಿಚಾರ ಇತ್ತು, ಸೀತಾ ಇಲ್ಲಿದ್ದ. ಸೀತಾನ್ವೇಷಣೆ ಮಾತಾ ಸೀತನ ಹುಡುಕ್ತಾ ಇದ್ದಿ. ನೀನು ತಲೆಗೆ ಸಹಿತ ಆ ವಿಚಾರ ಬಂದಿಲ್ಲ. ಸರಿ ನೋಡಿರ್ಬೋದು, ಅದಕ್ಕೆ ದೋಷ ಇಲ್ಲ. ಹಾಗೆ ನಾವು ಸಹಿತ ಯುವಕರು ಆಲೋಚನೆ ಮಾಡ್ಬೇಕು. ಏನೇನೋ ತಲೆಯಲ್ಲಿ ಬರ್ತಿರ್ತವೆ, ಏನೇನೋ ಕಾಣಿಸ್ತಾ ಇರ್ತವೆ. ನಾವು ಅನೇಕ ಕಡೆ ನೋಡಿದಾಗ ಸ್ತ್ರೀಯರ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ತಲೆಯಲ್ಲಿ ವಿಚಾರ ಬಂದಕ್ಕೆ ಮಾತ್ರಕ್ಕೆ ಪಾಪ ಅಲ್ಲ. ಅದು ಕ್ರಿಯೆಯಲ್ಲಿ ಬರೋದು, ಅವ್ರನ್ನ ಮುಟ್ಟೋದು, ಮಾಡೋದು, ಇದು ಮಾಡೋದು, ಇವೆಲ್ಲ ಪಾಪದ ಕೃತ್ಯಗಳ ಹೊರತು ವಿಚಾರಗಳಿಗೆ ಪಾಪ ಇಲ್ಲ ಅಂತನ್ಲಿಕ್ಕೆ ಇದು ಹನುಮನ ಒಂದು ಸುಂದರಕಾಂಡದಲ್ಲಿ ಬರ್ತಕ್ಕಂಥ ಕಥೆಯಿಂದ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಅಷ್ಟು ಧೈರ್ಯವಾಗಿದ್ದ. ಅದನ್ನ ಸಂವಾದ ಹೇಗಿರ್ತದಪ್ಪ ಅಂತಂದ್ರೆ, ನಾವು ಸಹಿತ ಎಲ್ಲೇನೋ ಹೋದಾಗ ನಮ್ಮನ್ನ ಒಂದು ಕೆಲಸಕ್ಕೆ ಕಳಿಸಿದಾಗ, ಈ ಕೆಲಸ ಮಾಡ್ಕೊಂಡು ಬರ್ರಿ, ಫಲಾನ ಇಂಥವ್ರ ಹತ್ರ ಹೋಗ್ರಿ, MLA ಹತ್ರ ಹೋಗ್ರಿ, MP ಹತ್ರ ಹೋಗ್ರಿ, ಅಲ್ಲಿ ಮಾತಾಡ್ರಿ, ಇಲ್ಲಿ ಮಾತಾಡ್ರಿ, ಏನೋ ಒಂದು ಕೆಲಸಕ್ಕೆ ದೂತ ಅಂತೇಳಿ ನಮಗೆ ಕಳಿಸಿದಾಗ ನಾವು ಹನುಮನ್ ದೇವರಲ್ಲಿಂತ ಕಲಿಬೇಕು, ಯಾವ ರೀತಿ ಮಾತಾಡ್ಬೇಕು ಅಂತೇಳಿ. ಅಲ್ಲಿ ಹೋಗಿ ಶೂರ ವೀರ ಹನುಮನ್ನ ಹಿಡ್ಕೊಂಡು ಬರ್ತಾರ. ಬ್ರಹ್ಮಾಸ್ತ್ರ ಹಿಡ್ಕೊಂಡು ಅದನ್ನ ಕಟ್ಟಿಕೊಂಡು ಬರ್ತಾರ. ಅಲ್ಲಿ
ಬಂದಾಗ ಅಷ್ಟು ಧೈರ್ಯವಾಗಿ ನಿಂತಿದ್ದಾನ ಆ ರಾವಣನ ಎದುರು, ಧೈರ್ಯವಾಗಿ ಮಾತಾಡ್ತಾ ಇದ್ದ. ಅಂತ ರಾವಣಗೆ ಅವ್ರು ಚಾಲೆಂಜ್ ಆಗಿ ಹೇಳ್ತಾರೆ, ನೀನು ಸೀತಾನ ಬಿಟ್ಬಿಡು, ಸೀತಾ ಮಾತೆಯನ್ನು ತಾಯಿನಲ್ಲಿ ಒಪ್ಪಿಸು, ರಾಮ ಕರುಣಾಮಯ ಸಾಗರ, ನಿನ್ನ ಕ್ಷಮ ಮಾಡಿಬಿಡ್ತಾನೆ. ಇನ್ನು ರಾಮನ ವಿರುದ್ಧ ಹಾಕೊಂಡಂದ್ರೆ ನೀನು ಯಾವ ದೇವತೆಗಳು ನಿನಗೆ ಶಿವ ಸಹಿತ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ನೀನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಜಾಗ್ರತೆ ಅಂತೇಳಿ ಹೇಳ್ತಕ್ಕಂಥದ್ದನ್ನ ಆ ಒಂದು ಇದರಲ್ಲಿಂದ ಪದ್ಧತಿಲಿಂದ ಹೇಳ್ತಕ್ಕಂಥದ್ದು ನಾವು ಹನುಮನ್ಲಿಂದ ಕಲಿಬೇಕು. ಹನುಮನ್ಲಿಂದ ಅನೇಕ ವಿಚಾರಗಳನ್ನು ಈ ರೀತಿ ಕಲಿಬೇಕು. ಹನುಮ ಆರಾಧನೆ ಮಾಡೋರು, ಹನುಮನ ಪೂಜೆ ಮಾಡ್ತಕ್ಕಂಥವ್ರು, ಹನುಮನ ಭಕ್ತರು ಎಲ್ಲ ವಿಷಯಗಳನ್ನು ನಾವು ತಲೆಯಲ್ಲಿ ಇಟ್ಕೊಂಡು ನಾವು ನಮ್ಮ ಜೀವನದಲ್ಲಿ ಸಂಜೀವಿನಿ ತರಬೇಕಾಯ್ತು. ಮೂರ್ಛಿತ ಆಗಿಬಿಟ್ಟ ಸುಸೇನು ಆತ ವೈದ್ಯನ ಕರ್ಕೊಂಡು ಬರ್ರಿ ಅಂತ ಹೇಳಿದ್ರು, ನಾನು ಕರ್ಕೊಂಡು ಬರ್ತೇನೆ ಅಂತ ಹೋದ. ಆ ವೈದ್ಯನ ಮನೆ ಸಿಗಲಿಲ್ಲ, ರಾತ್ರಿ ಕತ್ಲಿ ಆ ಮನಿನೇ ಕಿತ್ಕೊಂಡು ಬಂದು ಇಲ್ಲಿ ಇಟ್ಟುಬಿಟ್ಟ. ವೈದ್ಯ ಹೊರಗೆ ತಂದು ನೋಡಿದ್ರು. ವೈದ್ಯ ಸುಸೇನ ಹೇಳ್ದ, ಸೂರ್ಯೋದಯ ಆಗದ್ರ ಒಳಗಾಗಿ ಸಂಜೀವಿನಿ ತರಬೇಕು. ನಾನು ತರ್ತೀನಿ ಅಂದ. ಸೂರ್ಯೋದಯ ಆಗದ್ರ ಒಳಗಾಗಿ ತರ, ಸೂರ್ಯೋದಯ ಆಗದ್ರ ಒಳಗಾಗಿ ತರ್ತೀನಿ ಅಂದ. ಒಂದು ಮಿಂಚಿನ ರೇಖಾ ಹೋದಂಗೆ ಹೋಗ್ಬಿಟ್ಟ ಹನುಮಂದೇವ್ರು. ಹಿಮಾಲಯಕ್ಕೆ ಹೋದ, ರಾಮದೇವ್ರಿಗೆ ಆಶೀರ್ವಾದ ಮಾಡ್ರಿ ಅಂತ ಕೇಳ್ದ. ಪ್ರಭೋ ನೀನು ಆಜ್ಞೆ ಮಾಡಿದ್ರೆ ಸಾಕು, ನಿನ್ನ ತಲೆ ಮೇಲೆ ಕೈ ಇಡು, ಆಶೀರ್ವಾದ ಮಾಡ, ಕೆಲಸ ಮಾಡ್ಕೊಂಡು ಬರ್ತೀನಿ. ರಾಮ ತಲೆ ಮೇಲೆ ಕೈ ಇಟ್ಟು ಹೋಗ್ಬಾಪ ತೊಗೊಂಡ್ಬಾ ಅಂತಂದ. ಸೂರ್ಯಗೆ ಹೇಳ್ತಾನ, ಸೂರ್ಯ ನೋಡು, ಸೂರ್ಯವಂಶಿ ಲಕ್ಷ್ಮಣ ಮೂರ್ಛಿತನಾಗಿದ್ದಾನ, ನೀನು ಉದಯ ಆಗಬಾರ್ದು, ಆ ಸೂರ್ಯವಂಶದ ಮರ್ಯಾದೆ ಉಳಿಸ್ಬೇಕಂತೇಳಿ ಎಷ್ಟು ನಮ್ರತೆಲಿಂದ ಯಾವ ರೀತಿಲಿಂದ ಹೇಳಬೇಕು ಸೂರ್ಯಗೆ ಹೇಳ್ತಾನ. ಅಲ್ಲಿ ಹೋದ್ರೆ ಸಂಜೀವಿನಿ ಸಿಗ್ತಾ ಇಲ್ಲ, ದ್ವಂದ್ವ, ತಲೆಯಲ್ಲಿ ಟೆನ್ಷನ್. ಸೂರ್ಯೋದಯದ ಒಳಗೆ ಬರಬೇಕು, ಸಂಜೀವಿನಿ ಸಿಗ್ತಾ ಇಲ್ಲ, ಹಾದಿಯಲ್ಲಿ ಅನೇಕ ತೊಂದರೆಗಳು. ಆ ಎಲ್ಲದರಲ್ಲಿ ಕಾರ್ಯ ಸಾಧನೆ. ಹಿಮಾಲಯ ಪರ್ವತದಲ್ಲಿ ಇರ್ತಕ್ಕಂಥ ಆ ಸಂಜೀವಿನಿ ಪರ್ವತದಲ್ಲಿ ಕಿತ್ಕೊಂಡು ತೊಗೊಂಡು ಬಂದು ಅಲ್ಲಿ ಇಟ್ಬಿಟ್ಟ. ನೋಡ್ರಿ, ನಮಗೂ ಕೂಡ ಕೆಲಸಗಳು ಹೇಳಿದಾಗ ನಮಗೂ ಏನಾದಾಗ ಇಲ್ಲರಿ, ಅಲ್ಲಿ ಹೋಗಿದ್ದೇವೆ ಯಾರು ಇಲ್ಲ, ಅವ್ರು ಒಲ್ಲಂತಂದ್ರು ನಾವು ಹೋಗಿವ್ರಿ, ಅವ್ರ ಮನೆ ಕೀಲಿತ್ರಿ, ಹಂಗಿತ್ರಿ, ಹಿಂಗೆ ಏನೋ ಒಂದು ಹೇಳಿ ನೆವನಗಳು ಹೇಳಿ ತಪ್ಪಿಸ್ಕೋಬಾರ್ದು. ಹನುಮಂತೇವ್ರು ಯಾವ ರೀತಿ ಹೋಗಿ ಸಂಜೀವಿನಿ ತೊಗೊಂಡು ಬಂದ, ಆ ಒಂದು ದಕ್ಷತೆ, ಆ ಒಂದು ಕೆಲಸ ಮಾಡ್ತಕ್ಕಂಥದ್ದು. ನಮ್ಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಲಿ, ರಾಜಕೀಯ, ಧಾರ್ಮಿಕ, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ರಿ, ನಾ ಮಾಡ್ತೀನಿ ಅಂತ ಹೇಳ್ಬೇಕು. ಕೆಲಸ ಸಾಧನೆ ಮಾಡಬೇಕು, ಅಸಾಧ್ಯ ಎಂಬುದೇನಿಲ್ಲ. ಅದನ್ನು ಡಿಕ್ಷನರಿ ಒಳಗೆ ಅಸಾಧ್ಯ ಇದ್ದಿದ್ದಿಲ್ಲ. ಇದು ಹನುಮಂತೇವರು ಭಕ್ತರಾದಂಥ ನಾವೆಲ್ಲರೂ ಯುವಕರು ಜಾಗೃತಿಯಿಂದ ಕಲಿಬೇಕು. ಈ ಧೈರ್ಯವನ್ನು ನಾವು ಇಟ್ಕೊಳ್ಬೇಕು. ಭಾರತ್ ಮಾತಾಗೆ ಎಲ್ಲರಿಗೂ ನಮಸ್ಕಾರ.